ಹಾಯ್ ಎಲ್ಲರಿಗೂ ಲಾಸ್ಯ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀವಿ. 5 ದಿನ ಅಲ್ಲೇ ಎಂಜಾಯ್ ಮಾಡೋಣ, ನೇಚರ್ ಸವಿಯೋಣ, ನೇಚರ್ನೆಲ್ಲ ನೋಡೋಣ ಅಂತ. ಈ ಗುಬ್ಬಚ್ಚಿ ಯಡಿಯೂರಲ್ಲೇ ಕಾಣಿಸ್ತು, ಇವಾಗ ಎಲ್ಲೂ ಕಾಣಿಸಲ್ಲ, ಸಿಕ್ಕಲ್ಲ. ಹುಡುಕಿ ತಿನ್ನಿಸ್ತೈತೆ. ಹೋಗಿದ್ದು ಮೊದಲನೇ ದಿನವೇ ಫುಲ್ಲು ಎಂಜಾಯ್ ಮಾಡ್ತವ್ರೆ ನನ್ನ ಮಕ್ಕಳೆಲ್ಲ ಸೇರಿಕೊಂಡು. ನಮ್ಮಪ್ಪ ಮೆಣಸಿನ್ಕಾಯಿ ಬಿಡಿಸ್ಬೇಕು ಅಂತ ಹೇಳಿತ್ತು. ನಾವೆಲ್ಲ ಹೋಗಿ ಬರೀ ಒಂದು ಅರ್ಧ ಅವರ್ಗೆ ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಎಲ್ಲ ಬಿಡಿಸೇ ಆಗೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರು ನನ್ನ ಮಕ್ಕಳೆಲ್ಲ. ಲಸ್ಯ ಏನು ಮಾಡ್ತಿದ್ಯಾ? ಮೆಣಸಿನ್ಕಾಯಿ ಕಿತ್ತಾ ಇದ್ದೀನಿ. ಎಂತಕ್ಕೆ? ಅಜ್ಜಿಗೆ ಬೇಕಂತ. ಇವ್ರು ಮೆಣಸಿನ್ಕಾಯಿ ನಿಧಾನ ಲಸ್ಯ, ಗಿಡ ಮುರಿದೈತದೆ, ಗಿಡ ಇದಾಗುತ್ತೆ, ಹಾಳಾಗುತ್ತೆ. ಆಮೇಲೆ ಸಾರಿ, ಗಿಡ ಹಾಳಾಗುತ್ತೆ. ನೋಡು ಮತ್ತೆ ಅದು ಹೆಂಗೆ ಕಿತ್ತದು? ಸೊಮ್ಮು ಕೇಳ್ತೈತೆ ನೋಡು. ಮೇಲಕ್ಕೆ ಎತ್ತು ಬರ್ತದೆ, ಮೇಲಕ್ಕೆ ಅದನ್ನು. ಹಾಂ, ಹಂಗೆ. ವೆರಿ ಗುಡ್. ನನ್ನ ಮಗಳು ಮೆಣಸಿನ್ಕಾಯಿ ಕಿತ್ಬಿಟ್ಟು ಅವ್ರ ತಾತನ ಹತ್ರ ಹೋಗಿ ಎಣಿಸ್ತಕ್ಕೆ ಕೊಡ್ತಾ ಅವಳೆ. ಸುತ್ತ ಚೆನ್ನಾಗಿತ್ತು ವಾತಾವರಣ ಎಲ್ಲ. ನೋಡಿ, ಗಂಟಿ ಕಟ್ಟಿ ಬಿಟ್ಟದೆ, ಹೆಂಗದ ಸೊಪ್ಪು. ಬಿಡ್ಸಪ್ಪ, ಬಿಡ್ಸಪ್ಪ. ಖುಷಿ ಆಗೈತಾ? ಖುಷಿ ಖುಷಿ ಖುಷಿ. ಎಂತ ಖುಷಿ? ಮೆಣಸಿನ್ಕಾಯಿ ಕಿತ್ತಕ್ಕೆ. ನೋಡು ಎಷ್ಟು ಅಂತ ತಗತ್ತು ಮಗ. ಜಾಗ ಹುಡ್ಕೊಂಡಿತ್ತೆ ಕೀಳಕ್ಕೆ. ಎಷ್ಟು ಚೆನ್ನಾಗಿ ಅದೇ ಕೀಳ್ತದೆ. ನೋಡ, ಇದು ನಿಂಬೆ ಗಿಡ ಒಯ್ಬಿಡೋದು, ಕೊಯ್ಯೋ ಅಂತಿತ್ತು. ಅದಕ್ಕೆ ಔಷಧಿ ಹೊಡೆದ್ಬಿಟ್ಟು ನೀರು ಕಟ್ತೆ, ಕಲ್ಲಂಗಡಿ ಎಲ್ಲ ಹೋಗ್ಬಿಟ್ರಲ್ವ, ಚೆನ್ನಾಗಿ ಎದ್ಬಿಡ್ತು. ಮಾರನೇ ದಿನ ಬೆಳಗ್ಗೆ ಎದ್ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಸುತ್ತ ಕೋಗಿಲೆ ಕೂಗೋದು ಎಲ್ಲ ಪಕ್ಕವಾಗಿ ಕೇಳಿಸ್ತಾ ಇದೆ. ಅಲ್ಲಿ ಕೋಳಿ ಮೊಟ್ಟೆ ಸಿಗುತ್ತೆ. ಇದು ನಮ್ಮಪ್ಪ ಕೋಳಿಗೆ ಅಂತ ಮಾಡಿಸಿರೋ ಶೆಡ್ಡು. ಇದರೊಳಗೆ ಒಂದು 9 ಕೋಳಿ ಇದ್ದಾವೆ ಅಷ್ಟೇ. ಇನ್ನು ಮಿಕ್ಕಿದ ಕೋಳಿ ಎಲ್ಲ ಮಾರಿಬಿಟ್ರು. ಮನೆ ಹಿಂದೆ ನಮ್ಮಪ್ಪ ನೆಟ್ಟಿದ್ದಾರೆ ಪರಂಗಿ ಮರ, ಕರಿಬೇವು ಮರ, ಬಾಳೆ ಗಿಡ, ಆಮೇಲೆ ಕಾಫಿ ಗಿಡ. ಕಾಫಿ ಮರ ಆಗೋಗಿತ್ತು, ಎಲ್ಲ ಕಡ್ದು ನಮ್ಮಮ್ಮ ಬಿಡಿಸಿ ಮಡಗಿದ್ದಾರೆ. ಮೇಲೆ ಹೋದರೆ ಕೀಳೋಕ್ಕಾಗಲ್ಲ ಅಂತ. ಹಿಂದೆಗಡೆ ಎಲ್ಲ ಫುಲ್ ಕಾಫಿ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ಆಲ್ರೆಡಿ ಸ್ವಲ್ಪ ಬಿಡಿಸಿ ಮಡಗಿದ್ದಾರೆ, ಅದೆಲ್ಲ ಇದು ಮಾಡಬೇಕು. ಇಲ್ಲಿ ನಮ್ಮಪ್ಪ ಅವ್ರಿಗೆ ಬೆಳೆಯೋಕ್ಕೋಸ್ಕರ ನಮ್ಮಪ್ಪ ಬಾಳೆ ಗಿಡ ಹಾಕಿದ್ದಾರೆ. ಬಾಳೆ ಗಿಡ ಬಂದಮೇಲೆ ನೋಡಬೇಕು ಬೆಳೆ ಹೆಂಗಿರುತ್ತೆ ಅಂತ. ಈಗ ಸ್ವಲ್ಪ ಬಂದಿದೆ ಸುತ್ತಮುತ್ತ. ಹಂಗೆ ಮುಂದೆ ಸ್ವಲ್ಪ ಸೀಬೆ ಗಿಡಗಳು ಹಾಕಿದ್ದಾರೆ. ಇವೆಲ್ಲ ಟರ್ಕಿ ಕೋಳಿಗಳನ್ನೆಲ್ಲ ಸಾಕಿದ್ದಾರೆ. ಇವಂತೂ ಹೊಸಿ ಗಲಾಟೆ ಮಾಡಲ್ಲ, ನಮಗಂತೂ ಹಿಂಸೆ ಕೊಟ್ಬಿಡ್ತವೆ. ಕ್ವಾಕ್ ಕ್ವಾಕ್ ಅಂತ ಬರೀ ಸೌಂಡ್ಗಳೇ ಆಗೋಯ್ತು ಇದ್ರದ್ದು. ನಮ್ಮನ್ನೆಲ್ಲ ನೋಡಿ ಹಂಗೆ ಎದ್ರುಕೊಂಡು ಕೂಗ್ತವೆ. ಇಲ್ಲಿ ಸ್ವಲ್ಪ ನಮ್ಮಪ್ಪ ಸೀಬೆ ಗಿಡಗಳನ್ನ ಹಾಕಿದ್ದಾರೆ. ಅಲ್ಲೊಂದು ಹಲಸಿನ ಮರ ಇದೆ ಮನೆ ಮುಂದೆ. ದೂರಲ್ಲಿ ಒಂದು 2 ಹಣ್ಣು ಬಿಟ್ಟಿದ್ದಾವೆ. ಈಗ ನನ್ನ ಮಕ್ಕಳು ಅವ್ರ ತಾತನ ಜೊತೆ ಹೋಗಿ ಮೇಕೆಗೆ ಹುಲ್ಲೆಲ್ಲ ಕಿತ್ಕೊಂಡು ಬರ್ತಾವ್ರೆ. ಅವ್ರಿಗೆ ಆಟ ಆಡೋಕ್ಕೆ ಇಷ್ಟ ಏನು, ಇದೆಲ್ಲ ಖುಷಿ ಆಗ್ಬಿಟ್ಟೈತೆ ಅವ್ರಿಗೆ. ಇಲ್ಲೆಲ್ಲ ಅವ್ರ ತಾತನ ಜೊತೆ ಕುಣಿಯೋಕ್ಕೆ ಚೆನ್ನಾಗೈತೆ ಅಂತ. ಬೆಂಗಳೂರಲ್ಲಿ ಈ ಥರ ಓಡಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮೇಕೆ ನಮ್ಮಪ್ಪ ತೊಗೊಂಬಂತು ಬೆಳಗ್ಗೆ.
ಬೆಳಗ್ಗೆ ತಗೊಬಂತು ಹುಲ್ ಕಿತ್ಕೊಬರಕ್ಕೆ ಹೋಗಿದ್ರು, ಸೊಪ್ಪು ಅದಕ್ಕೆಲ್ಲ ಹಾಕ್ಬೇಕಲ್ಲ ಸೊಪ್ಪುಗಳೆಲ್ಲ, ಅದಕ್ಕೋಸ್ಕರ ಕಿತ್ಕೊಂಬಂದು ಇವಾಗ ಹಾಕಕ್ಕೆ ಹೋಗ್ತವ್ರೆ. ಆದರೂ ಎದ್ರುಕೊಂತಾರೆ, ಆದ್ರೂ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅವ್ರ ತಾತನ ಜೊತೆ. ನಮ್ಮಪ್ಪ ತಂದಿದ್ದ ಮೇಕೆಗಳಿವೆ, ಒಂದು ವಾತ 2 ಆಡು, ಎಲ್ಲ 3 ತುಂಬ ಸಣ್ಣ ಆಗ್ಬಿಟ್ಟವೆ. ಇವಾಗ ತಿನ್ನಿಸ್ಬಿಟ್ಟು ದಪ್ಪ ಮಾಡಬೇಕು. ಚೆನ್ನಾಗಿದ್ದಾವೆ. ನನ್ನ ಮಗಳು ಆಗಲೇ ಹೆಸ್ರು ಕಟ್ಬಿಟ್ಟಿದ್ದಾಳೆ ವಾತಂಗೆ, ರಾಜ್ಕುಮಾರ ರಾಜ್ಕುಮಾರ ಅಂತ ಕರೀತಾಳೆ. ಅವಳು ಕರೆಯೋದೇ ಒಂಥರ ಚೆನ್ನಾಗಿರುತ್ತೆ. ಅವಳೇ ಹೆಸ್ರು ಕಟ್ಟಿ ಇದೇನಿದು ತಿಂದನ ಹೊಟ್ಟಾಯ್ತು. ಹೋಗಿ ತಿನ್ಸೋಗು, ಹೋಗ್ತವೆ ನೋಡಿ. ನೀನು ಹೋಗು. ಇದು ನಮ್ಮ ಮನೆ, ನಾವು ಅವಾಗ ಕಟ್ಸಿರೋದು. ಫುಲ್ಲೆಲ್ಲ ಅವಾಗ ಕಟ್ಸಿ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ. ಅವಾಗ ಊರಿಗೆ ಬರ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ. ಇವಾಗ ನಮ್ಮಪ್ಪ ಊರಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ. ಫುಲ್ಲೆಲ್ಲ ಧೂಳು ಹಿಡ್ದೋಗ್ಬಿಟ್ಟಿತ್ತು. ನಮ್ಮಮ್ಮ ಬಂದು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಇನ್ನೂ ಪೇಂಟ್ ಎಲ್ಲ ಮಾಡಿಸ್ಬೇಕು. ಸ್ವಲ್ಪ ದಿನ ಆಗಲಿ ಪೇಂಟ್ ಮಾಡಿಸೋಣ, ಇವೆಲ್ಲ ನೀಟಾಗಲಿ ಅಂತ ಹೇಳ್ತೈತೆ. ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ. ಇದನ್ನು ಕಿಚನ್ ಒಂದು ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಕ್ಲೀನ್ ಮಾಡಿ ಮನೆಯೆಲ್ಲ ನಮ್ಮ ಅಪ್ಪನಿಗೋಸ್ಕರ ಚೆನ್ನಾಗಿ ಇಟ್ಕೊಟ್ಟು ಹೋಗ್ತೀವಿ. ನಮ್ಮಪ್ಪನೂ ಚೆನ್ನಾಗಿ ಇಟ್ಕೊಂಡಿರ್ತೀವಿ ಮನೆಯೆಲ್ಲ. ನಮ್ಮ ಹಳ್ಳಿ ಮನೆ ಅಂದರೆ ಒಂಥರ ಚೆನ್ನಾಗಿರುತ್ತಲ್ಲ, ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಹೆಂಗೋ ಇಷ್ಟು ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ. ಇನ್ನು ಸ್ವಲ್ಪ ಮುಂದಕ್ಕೆ ಇಂಪ್ರೂವ್ ಮಾಡಬೇಕು, ಚೆನ್ನಾಗಿರುತ್ತೆ. ಇದು ಹಿಂದೆಗಡೆ ದನ ಕೊಟ್ಟಕ್ಕೆ ಅಂತ ಮಾಡಿತ್ತು. ಚೀಲ ಎಲ್ಲ ಹಾಕಿದ್ದಾರೆ. ಬೆಳೆ ಬೆಳೆದಿರ್ತಾರಲ್ಲ, ರಾಗಿ ಎಲ್ಲ ಅದನ್ನ ಹಾಕಿದ್ದಾರೆ. ನಮ್ಮಪ್ಪ ಕರೆಂಟೇ ಇರೋಲ್ಲ ಊರಲ್ಲಿ. ಬೇರೆ ಊರಲ್ಲೆಲ್ಲ ಇರುತ್ತೆ ಊರೊಳಗಡೆ, ಇದು ಕಾಡೊಳಗಲ್ವ ಇರೋದು ಮನೆ. ಅದರಿಂದ ಫುಲ್ಲು ಒಂಚೂರು ಕರೆಂಟ್ ಇರೋಲ್ಲ. ಕರೆಂಟ್ ಇಲ್ದಂಗೆ ಜೀವನ ಮಾಡೋದೇ ಚೆನ್ನಾಗಿರುತ್ತೆ. ಅದು ಕರೆಂಟ್ ಬಂದಾಗ ನೀರು ಆನ್ ಮಾಡ್ಕೋಬೇಕು. ಬೋರ್ ಇದೆ, ಬೋರಲ್ಲಿ ನೀರು ಆನ್ ಮಾಡಿಕೊಂಡು ಆರಾಮಾಗಿ ನೀರು ಹೊಡ್ಕೊಬಿಟ್ರೆ ಎಲ್ಲ ಕಡೆಗೂ ಎಲ್ಲ ಚೆನ್ನಾಗಿರುತ್ತೆ. ತೊಟ್ಟಿಗೆ ತುಂಬಿಸಿ ಮಡಗಿರುತ್ತೆ ಎಲ್ಲ ಇದು ಬರ್ತವೆ ಅಂತ. ನಮ್ಮಮ್ಮ ಎಲ್ಲ ಸೇರ್ಕೊಂಡು ಬಟ್ಟೆ ಒಗಿತವ್ರೆ. ನಾವು ಟೊಮೊಟೊ ಗೊಜ್ಜಿಗೆ ಅಂತ ಈಚೆ ಕೂತ್ಕೊಂಡು ರೆಡಿ ಮಾಡ್ಕೊಳ್ತಿದ್ವಿ. ನನ್ನ ಮಕ್ಕಳು ಫುಲ್ಲು ಟ್ರ್ಯಾಕ್ಟ್ರ್ ಮೇಲೆ, ಟ್ರ್ಯಾಕ್ಟ್ರ್ ಬಿಟ್ಟು ಇಳ್ದೇ ಇಲ್ಲ. ಅಲ್ಲೇ ಜೀವನ, ಅಲ್ಲೇ ಫುಲ್ಲು ಟ್ರ್ಯಾಕ್ಟ್ರನ್ನೇ ಇದು ಮಾಡ್ಕೊಬಿಟ್ಟವ್ರೆ, ಮನೆ ಮಾಡ್ಕೊಬಿಟ್ಟವ್ರೆ. ಹಂಗೆ ಆಟ ಆಡ್ತವ್ರೆ ಟ್ರ್ಯಾಕ್ಟ್ರು ಅಂತ. ಇದು ನಮ್ಮ ಹಿಂದೆಗಡೆ ಇವಾಗ ಹೊಸ್ದಾಗಿ ಕಟ್ಸಿದ್ದಾರೆ ನಮ್ಮಪ್ಪ ಬಾತ್ರೂಮ್ನ. ಮೊದಲೆಲ್ಲ ಬಾತ್ರೂಮ್ ಇಲ್ಲ ಅಂತ ನಾವು ಊರಿಗೆ ಹೋಗ್ತಾ ಇರಲಿಲ್ಲ. ಇವಾಗ ಬಾತ್ರೂಮು ಮನೆ ಎಲ್ಲ ಕಟ್ಸಿದಾರಲ್ಲ, ಚೆನ್ನಾಗಿದೆ. ಹೋಗೋಕ್ಕೆ ಖುಷಿಯಾಗುತ್ತೆ ಇವಾಗ. ಅಲ್ಲಿ ಇರೋಕ್ಕೆ ರಾತ್ರಿ ಹೊತ್ತು ಸಖತ್ ಭಯ ಆಗುತ್ತೆ ಮಾತ್ರ. ಇವಾಗ ನಾವು ಹಣೆಗೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಣೆ ಹತ್ರ ಅಂದರೆ ನೀರು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕಲ್ಲಂಗಡಿ ಬೆಳೆದಿದ್ರು, ಫುಲ್ಲೆಲ್ಲ ಮಂಜು ಕವಿದ್ಬಿಟ್ಟು ಇವು ಕಲ್ಲಂಗಡಿ ಬೆಳೆ ಎಲ್ಲ ನಾಶ ಎಲ್ಲ ಹೋಯ್ತು. ಪಾಪ ಎಷ್ಟು ಜನ ಹಾಕಿದ್ರು ಅವ್ರದ್ದೆಲ್ಲ ಕಲ್ಲಂಗಡಿ ಹೊರ್ಟೋಗ್ಬಿಟ್ಟೈತೆ. ನನ್ನ ಮಕ್ಕಳು ರೋಡಲ್ಲಿ ನೋಡಿ ಯಾವ ಗಾಡಿನೂ ಇಲ್ವಲ್ಲ, ಆರಾಮಾಗಿ ಓಡಾಡ್ಕೊಂಡು ಓಡ್ತಾ ಇದ್ದಾರೆ. ಅಣೆ ತಕ್ಕ ಹೋಗೋ ರೋಡಲ್ಲೂ ಚೆನ್ನಾಗಿತ್ತು. ನಾವು ಬೆಳಗ್ಗೆನ ಹೋಗೋಕ್ಕಾಗಲ್ಲ ಅಂತ ಸಂಜೆ 4 ಗಂಟೇಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಓಡೋಗೋದು ನಿಂತ್ಕೊಳ್ಳೋದು ಇದೇ ಆಯಿತು ನನ್ನ ಮಕ್ಕಳದು. ಸುತ್ತ ಎಲ್ಲ ಹಂಗೆ ನೋಡಿಕೊಂಡು ಮಾತಾಡಿಕೊಂಡು ನಾನು ನಮ್ಮಮ್ಮ ನನ್ನ ಮಕ್ಕಳು ಇಬ್ಬರು ಹೋಗಿ ಸ್ವಲ್ಪ ನೋಡ್ಕೊಬರೋಣ ಹಣೆ ಹತ್ರ. ನಮ್ಮಮ್ಮ ಒಂದ್ಸಲನೂ ಹೋಗೇ ಇಲ್ಲ ಈ ಊರಲ್ಲಿ. ಮದುವೆ ಬಂದಂಗಿಂತ ನಮ್ಮಮ್ಮ ಹಣೆ ಹತ್ರಕ್ಕೆ ಹೋಗಿಲ್ಲ. ಅದರಿಂದ ನಮ್ಮಮ್ಮಂಗೆ ಗೊತ್ತೇ ಇಲ್ಲ. ನಾವು ಯಾರಿಗೂ ಹೇಳ್ದಂಗೆ ನಾವು ಅವಾಗ ಎಷ್ಟೊಂದು ಜನ ಇದ್ವಲ್ಲ, ನಮ್ಮ ಚಿಕ್ಕಪ್ಪನ ಮಕ್ಳುಗಳೆಲ್ಲ ಇದ್ರಲ್ಲ, ಯಾರಿಗೂ ಹೇಳ್ದಂಗೆ ಎಲ್ಲರೂ ಹೋಗ್ಬಿಟ್ಟಿದ್ವಿ ಒಂದ್ಸಲ. ಅವಾಗಿನ ನಾವು ಚಿಕ್ಕ ಮಕ್ಕಳು ಆ ಥರ ಹೋಗ್ಬಾರ್ದು ಹಣೆ ತಕ್ಕೆಲ್ಲ ಅಂತ ಹೇಳ್ತಿದ್ರು. ಆದರೂ ನಾವೇನು ಮಾಡಿದ್ವಿ, ಹೋಗೋಣ ಅಂತ ಎಲ್ಲರೂ ಸೇರ್ಕೊಂಡು ಹೋದ್ರೆ ಯಪ್ಪ ಫುಲ್ಲು ಬೈಸ್ಕೊಂಡ್ವಿ. ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಆಬಲುದುವ ಅಂತೆಲ್ಲ ಬಿಡುತ್ತೆ
ಇದ್ರೊಳಗೆ ಹಣೆ ಒಳಗೆ ಅದೆಲ್ಲ ಕಿತ್ಕೊ ಬಂದಿದ್ವಾ. ಮನೆಗೆ ಬಂದಿದೆ ತಡ, ಬರೋರು ಎಲ್ಲರೂ ಸೇರ್ಕೊಂಡು ಹಣೆದಾಗ ಹೋಗಿದ್ದೀರ, ಯಾರು ಹೋದ್ರಿ ಏನು ಅಂತ ಎಲ್ಲರಿಗೂ ಬೈದು ಮಡಗ್ಬಿಟ್ರು. ನಾವಿಲ್ಲಿ ಹೋಗ್ತಾ ಹೋಗ್ತಾ ಈ ಸೌತೆಕಾಯಿ ಗಿಡ ನೋಡ್ಬಿಟ್ಟು ನಮ್ಮಮ್ಮ ಕಿತ್ಕೊಳ್ಳೋಣ ಅಂತ. ಅದು ನಮ್ಮಮ್ಮ ಗೊತ್ತಿರೋದೆ, ಆದರೆ ನಾವೇನು ಆ ಥರ ಕಿತ್ಕೊಳ್ಳಲ್ಲ. ಆದರೂ ಒಂದೇ ಒಂದು ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಇದೆಲ್ಲ ಕಲ್ಲಂಗಡಿ ಹಣ್ಣು. ಅಂಕಲು ಅಷ್ಟೇ ಪಾಪ, ಎಲ್ಲ ಬನ್ನಿ ಆ ಕಲ್ಲಂಗಡಿ ಹಣ್ಣು ಕೊಡ್ತೀನಿ ಎಲ್ಲ ಹೋಗ್ಬಿಟ್ಟಿವಿ. ಇವಾಗ ಯಾರು ತಗೊಳಕ್ಕಾಗಲ್ಲ, ಎಲ್ಲ ಹಾಳಾಗ್ಬಿಟ್ಟು ಈ ಮಕ್ಕ ಬಿಟ್ಬಿಟ್ಟು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇಷ್ಟೊಂದು ಕಲ್ಲಂಗಡಿ ಹಣ್ಣು ವೇಸ್ಟ್ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ ಎಷ್ಟು ತೊಗೊಳ್ತೀವಿ ಅಂದರೆ ಎಷ್ಟು 15 ರೂಪಾಯಿ kg 20 ರೂಪಾಯಿ kg ಅಂತ ತಗೊಂಡು ತಿಂತೀವಿ. ಇವ್ರು ಎಷ್ಟು ಕಷ್ಟಪಟ್ಟು ಬೆಳೀತಾರೆ, ಎಲ್ಲ ವೇಸ್ಟ್ ನಾಶ ಆಗೋಗ್ಬಿಡುತ್ತೆ. ಈ ಥರ ಆದರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತಂದರೆ ನೋಡೋಕ್ಕೆ ನಮಗಂತೂ ಆಗ್ತಾನೇ ಇಲ್ಲ. ಅಷ್ಟೊಂದು ಕಲ್ಲಂಗಡಿ ಹಣ್ಣು ವೇಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಕಣಪ್ಪ ಬಿಟ್ಬಿಟ್ಟಿರೋದು ಅಲ್ಲಲ್ಲೇ ಹೋಗ್ಲಿ ಅಂತ. ಎಷ್ಟೆಷ್ಟು ಕಲ್ಲಂಗಡಿ ಹಣ್ಣುಗಳು. ನೋಡಿದ್ಯಲ್ಲ ಯಾವತ್ತಾದ್ರೂ ಈ ಥರ ಕುತ್ಕೊಂಡು ಹೆಂಗೈತೆ? ಇದೇ ನಮ್ಮೂರ ಅಣೆ. ಎಲ್ಲರೂ ಬರ್ತಾರೆ ನೋಡೋಕ್ಕೆ. ಮಳೆಗಾಲದಲ್ಲಿ ತುಂಬ ಹರಿತಾ ಇರುತ್ತೆ ಆ ಕಡೆಗೆ, ಅಲ್ಲೆಲ್ಲ ಆಟಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ನಮ್ಮಮ್ಮ ಮುಂದಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ಮುಂದಕ್ಕೆ ಹೋಗ್ಬಿಡ, ಇಲ್ಲೇ ನಿಂತ್ಕೊ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಭಯ. ನಾವು ಆಲ್ರೆಡಿ ಎಷ್ಟೊಂದು ಸಲ ಹೋಗಿ ಆ ಕಡೆ ಎಲ್ಲ ಇಳ್ಕೊಂಡು ಹೋಗಿ ಆ ಬಂಡೆಕಲ್ಲಿಂದ ಆ ಕಡೆ ಎಲ್ಲ ಹೋಗಿದ್ವಿ. ಮಕ್ಳು ಕರ್ಕೊಬಂದಿದ್ವಲ್ಲ, ಅಣೆತಕ್ಕೆಲ್ಲ ಹೋಗ್ಬಾರ್ದು ಅಂತ ಈ ಕಡೆ ಬಂದ್ವಿ. ಈ ಕಡೆ ದಾರಿ ಇತ್ತು, ಇನ್ನೊಂದು ದಾರಿಲಿ ಹೋಗೋಕ್ಕಾಗುತ್ತಾ ಮುಂದಕ್ಕೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ನಮ್ಮಮ್ಮ ಅಲ್ಲೆಲ್ಲ ಫುಲ್ಲು ಮೆತ್ತಗಿರುತ್ತಲ್ವ, ನೀರೆಲ್ಲ ಜಾಸ್ತಿ ತುಂಬಿದಾಗ ಈ ಕಡೆ ಬಂದಿರುತ್ತೆ ನೀರು. ಅದು ಕಡಿಮೆ ಆದಾಗ ಮುಂದಕ್ಕೆ ಹೋಗಿ ಈ ಕಡೆ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ. ಹೋಗ್ಬಾರ್ದು ಅಂತ ಹೇಳ್ತಿದ್ರು. ಅದು ಸ್ವಲ್ಪ ದೂರ ನೋಡೋಣ ಅಂತ ಗಟ್ಟಿ ಇರೋ ನೆಲದಲ್ಲಿ ಹೋಗ್ತಾ ಇದೀವಿ. ಹೋಗಿ ನಾವು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ವ ಈ ಥರ ಎಲ್ಲ ತೋರಿಸೋದು. ನಮ್ಮೂರನ್ನ ಒಂದ್ಸತಿನೂ ನೋಡಿರಲಿಲ್ಲ ನನ್ನ ಮಕ್ಕಳುಗಳು ಇಬ್ರು. ಇವಾಗ ನೋಡಿ ಖುಷಿ ಪಟ್ಬಿಟ್ಟಿದ್ದಾರೆ. ಅಲ್ಲೇ ಇರ್ತೀನಿ ಊರಲ್ಲೇ ಇದ್ಬಿಡ್ತೀನಿ, ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸಖತ್ ಇಷ್ಟಪಟ್ಟರು. ಊರು ಬಿಟ್ಟು ಬರಬೇಕಾದ್ರೆ ಫುಲ್ ಅಳು ಅವ್ರಿಗೆ, ಸಖತ್ ಹತ್ಬಿಟ್ರು. ಇದು ಅಷ್ಟೇ, ಈ ಕಡೆನೂ ಎಲ್ಲ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ. ತುಂಬೆ ಗಿಡ ಎಲ್ಲ ಹಾಕಿಲ್ಲ, ಅದೇ ಬೆಳ್ಕೊಂಡಿತ್ತೆ. ಇದೇನಿದು ಮೆತ್ತಗೈತಲ್ಲ, ಏನು ಒಳಕ್ಕೆ ಹೋಗಲ್ವಾ? ಒಳಗೆ ಹೋಯ್ತದೆ ಅಂತಲೇ ಹೇಳ್ತಾ ಇರೋದು ನಿಂಗೆ. ದಸರಾದ್ರೆ ಒಣಗಿದ್ರೆ ಹೋಗಲ್ಲ. ಹಾಂ, ನಿಮ್ಗೆ ಇವೆಲ್ಲ ತೋರಿಸ್ಬೇಕು ಅಂತ ಕಂಡ್ರೆ ಎಷ್ಟು ಹತ್ರ ಕರ್ಕೊಬರೋದು. ತುಣಿ ಬೇಡ, ಇವಳು ನೋಡು ಅಮುಕ್ತಾಳೆ ಕಾಲಲ್ಲೇ. ಹೋದ್ರೆ ಒಳಗೆ ಹೋಯ್ತು. ಹಾಂ ಅಲ್ಲ, ಅದು ಟ್ಯೂಬ್ ಅಲ್ಲಿ ಎತ್ತಿದ್ರೆ ಅಲ್ಲಿ ತಿರುಗಿಸಿದ್ರೆ ನೀರು ಕೆಳಗಡೆ ಹೋಯ್ತು. ಚಾನಲ್ಗೆ ಬರ್ತಾವ. ಅಲ್ಲಂದಿಲ್ಲ, ಆ ಕಡೆ ಹೋದ್ರೆ ನಾನು ನೋಡಿ ಸುತ್ತಮುತ್ತ ಬರೀ ತೆಂಗಿನ ಮರ ಮಾಡ್ಕೊ. ಅಲ್ಲಿ ಮುಂದಕ್ಕೆ ಹೋಗಿ ಇಲ್ಲಿಗೆ ಬಾ, ಇಲ್ಲಿ ಬಾ, ಕಾಣಿಸ್ತದೆ. ಭಯ ಆಯ್ತದೆ. ಬಾ ಅಮ್ಮ, ನಿಧಾನ ಕಣಮ್ಮ. ಅದೇನೋ ಹಸಿ ಅಂತ ಬರಂತೀಯ. ಇಲ್ಲಿ ಮಾಡ್ಕೊ, ಇಲ್ಲೆಲ್ಲ ಸುತ್ತ ನೋಡುವ ಅಲ್ಲಿವರೆಗೂ. ಇಲ್ಲೆಲ್ಲ ಏನು ಕಾಲು ಒಳಕ್ಕೆ ಹೋಗಲ್ವಾ? ಇಲ್ಲ, ನಿಂತ್ಕೊಂಡು ಮಾಡಿ. ಇಷ್ಟು ಹತ್ತಿರದಲ್ಲಿದ್ದೀವಲ್ವಾ ನೀರಿಗೆ. ಅಲ್ಲಾಗಿದ್ರೆ ಕಾಲು ಬಿಡ್ಬೋದಾಗಿತ್ತು ಕಣಮ್ಮ ಕುತ್ಕೊಂಡು. ಕಾಣುತ್ತಾ? ಅಲ್ಲಿವರೆಗೂ ಮಾಡು. ಅಲ್ಲಾಗಿದ್ರೆ ಕಾಲು ಬಿಡ್ಬೋದಾಗಿತ್ತು ಕುತ್ಕೊಂಡು ಹಣೆ ಮೇಲೆ. ಈಗ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ ಅಂತ. ಇಟ್ಕೊಳಮ್ಮ ಅವಳನ್ನ. ಗಟ್ಟಿ ಹಿಡ್ಕೊ, ಲಸಿ ಹತ್ರ ಆಟ ಆಡ್ಬಿಡ. ಚಪ್ಪಲಿ ಒಳಗೆ ಹೋಗ್ಬಿಡುತ್ತೆ. ಏನೋ ಹೇಳ್ದಲ್ಲ, ಬೈತಾ ಇದ್ದಲ್ಲ ಅಜ್ಜಿಗೆ, ಏನಂತ? ಯಾಕಪ್ಪ ಆ ಥರ ಅಂತಾರೆ? ನೀನು ಹೇಳಬೇಕು ತುಂಬೆ ಗಿಡ ಹೆಂಗೈತೆ ಅಲ್ವಾ? ಎಷ್ಟೊಂದು ಐತೆ ನೋಡು. ಏನು ತುಂಬೆ ಔಷಧಿಗ ಬೆಳ್ಕೊಂಡಿರೋದು. ಈಚಲ ಇದು.
ಮುಟ್ಟು ಇದನ್ನ ನೋಡು, ಎಲ್ಲ ಮುಟ್ಟಿದ್ರೆ ಮುನಿನೇ. ಎಲ್ಲೈತೆ ಇವೆಲ್ಲ ಇವೆಲ್ಲ ಮುಟ್ಟಿದ್ರೆ ಮುನಿ. ನೋಡು, ಮುಟ್ಟ ತಕ್ಷಣ ಮುನ್ಸ್ಕತೆ ಅಲ್ವಾ. ತಿಂದರೆ ಪೈಲ್ಸ್ ಒಳ್ಳೇದು. ಹೇಳು, ನಮ್ಮೂರು ಹೆಂಗೈತೆ? ಸೂಪರ್ ಆಗೈತೆ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಬರ್ತಾ ನಾವು ನಮ್ಮದೇ ಇದರಲ್ಲಿ ತೋಟ, ನಮ್ಮದೇ ಕಲ್ಲಂಗಡಿ ಇದರಲ್ಲಿ ನಮ್ಮ ಅಮ್ಮಂಗೆ ಹುಲ್ ಕಾಣಿಸ್ತು. ಮೇಕೆಗೆ ಹುಲ್ ಕಿತ್ಕೊಂಡು ಹೋಗೋಣ ಅಂತ ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಅಂದರೆ ಹಸ್ರಾಗಿ ಬೆಳೆದಿದೆಯಲ್ಲ, ಮೇಕೆಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಕಿತ್ಕೊತಾ ಇದ್ದಾರೆ. ನನ್ನ ಮಕ್ಕಳೆಲ್ಲರೂ ಸೇರಿಕೊಂಡು ಕಲ್ಲು ಎತ್ಕೊಳ್ಳೋದು, ಅವಳು ಎಕ್ಕದ ಗಿಡ ಅದರಲ್ಲೆಲ್ಲ ಕೀಳೋದು, ಆ ಥರ ಮಾಡ್ತಿದ್ದಾಳೆ ನನ್ನ ಮಗಳು. ಇವ್ರಿಗೆಲ್ಲ ಹಣೆಯಿಂದ ಬಂದ್ವಿ. ಹಣೆಯಿಂದ ಬರ್ತಾ ಹಂಗೆ ಕಿತ್ಕೊಂಡು ಹೋಗೋಣ ಅಂತ ಎಲ್ಲ ಆಟಾಡ್ತಿದ್ದಾಳೆ ನನ್ನ ಮಗಳು, ಎಕ್ಕದ ಗಿಡ ಕಿತ್ಕೊಂಡು. ಅದು ಹಾಲು ಮುಟ್ಬಾರ್ದು ಅಂತ ಹೇಳಿದ್ರು ಕೇಳಲ್ಲ ಮಕ್ಳುಗಳು. ಅವಕ್ಕೆ ಆಟ ಆಡೋದಂದ್ರೇ ಇಷ್ಟ. ಕಿತ್ಕೊಂಡು ಮನೆ ಹತ್ರ ಹೋಗಿ ಸಂಜೆ ಆಗ್ತಿದ್ದಂಗೆ ಬೆಂಕಿ ಹಾಕೋಣ ಅಂತ ಹಾಕಿದ್ದೀವಿ. ಸಂಜೆ ಆಯಿತು. ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಬರ್ತಾವಲ್ವ ಊರ ಕಡೆ, ಅದಕ್ಕೋಸ್ಕರ ಸೊಳ್ಳೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಬೆಂಕಿ ಎಲ್ಲ ಹಾಕಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಮಕ್ಕಳೆಲ್ಲ. ನೈಟ್ ಆದರೆ ಕರೆಂಟ್ ಇರೋಲ್ಲ, ಬರೋದು 11 ಗಂಟೆ ಆಗುತ್ತೆ ಕರೆಂಟು. ಇವಾಗ ಲೈನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೊದಲಾದರೆ 6 ಗಂಟೆಯಿಂದ ಬೆಳಗ್ಗೆ ತನಕ ಇರ್ತಿತ್ತು. ಇವಾಗ ನೈಟಲ್ಲಿ ಚೇಂಜ್ ಮಾಡಿಬಿಟ್ಟಿರೋದ್ರಿಂದ ಸ್ವಲ್ಪ 11 ಗಂಟೆ ತನಕ ಸಖತ್ ಸ್ವಲ್ಪ ಹಿಂಸೆ ಆಗುತ್ತೆ. ಆಮೇಲೆ ಸರಿ ಹೋಗುತ್ತೆ. ಆಮೇಲೆ ನಮ್ಮಪ್ಪ ಮೀನು ತಂದಿತ್ತು. ಮೀನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು. ಬಲೆ ಹಾಕಿದ್ರು. ಬಲೆಯಲ್ಲಿ ಸಿಕ್ಕಿರೋ ಮೀನಿದು ತಗೊಂಬಂದು ಎಲ್ಲ ಕ್ಲೀನ್ ಮಾಡಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅಲ್ಲ ಅದು, ಗಂಡ್ಕುರಿ. ಅಲ್ಲೋಡು ಹೆಂಗೆ ಕಿತ್ತಾಡ್ತೈತೆ. ಇನ್ನೊಂದು ವಾತ ಬೇಕಿತ್ತು ಅದಕ್ಕೆ ಬುದಿಯಕ್ಕೆ. ಬಾಯ್ ಮುಚ್ಕೊಂಡಿರ ಅನ್ಕೊಂಡಾಡ್ತೀಯ ಹೋಗ ಕಡೆಗೆ. ತಾತ ಮೀನ್ ಕರೀತಾ ಇಲ್ಲ, ನಿನ್ ಬಾಯ್ ತುರಿಸ್ಬಿಡ್ತೀವಿ. ಅಕ್ಕ ತಿರ್ಗಾ ಸಾಯಂಕಾಲ 3 ಜನನೂ ಹೋಗಿ ಸೊಪ್ಪು ಕಿತ್ಕೊಂಡು ಬರ್ತಾವ್ರೆ. ಇವತ್ತಿಗೆ ದಿನ ಕೀಳ್ಬೇಕಲ್ಲ, ದಿನ ತೊಗೊಂಬರ್ಬೇಕಲ್ವ. ಈಗ ಆ ಕಡೆಗೆ ಹೋಗಿ ಸ್ವಲ್ಪ ಕಾಯಿ ತೊಗೊಂಡು, ಆ ಕಡೆ ತೆಂಗಿನ ಮರ ಐತೆ ನಮ್ಮದು, ಆ ಕಡೆಗೆ ಹೋಗಿ ಸ್ವಲ್ಪ ತೆಂಗಿನ ಕಾಯಿಗೆಲ್ಲ ತೊಗೊಂಡು ಮಕ್ಕಳು, ಆಮೇಲೆ ಇದು ಜೋಳದ್ದು ಏನೋ ತೆನೆ ಅಂತೆ, ಜೋಳದ ಸೊಪ್ಪು ಏನೋ ತೊಗೊಬರ್ತೈತೆ ನಮ್ಮಪ್ಪ. ನಾವೆಲ್ಲ ಊರಿಗೆ ಹೋದಾಗ ಇಷ್ಟು ದಿನ ಎಲ್ಲ ಇರದೇ ಇಲ್ಲ. ಆವಾಗೆಲ್ಲ ಬರೀ ಊರೊಳಗೆ ಇರ್ತಿದ್ವಲ್ಲ, ಆವಾಗ ಒಳಗೆಲ್ಲ ಈ ಕಡೆ ಮನೆ ಹತ್ರಕ್ಕೆಲ್ಲ, ಈ ಮನೆ ಹತ್ರಕ್ಕೆಲ್ಲ ಬರ್ತಾ ಇರಲಿಲ್ಲ. ಅಲ್ಲೇ ಇದ್ಬಿಟ್ಟು ಅಲ್ಲೇ ಆ ಕಡೆ ತೋಟ ಇತ್ತು, ಇನ್ನೊಂದು ತೆಂಗಿನ ತೋಟ, ಆ ಕಡೆಗೆ ಹೋಗ್ತಾಯಿದ್ವಿ. ಈ ಕಡೆ ಬರ್ತಾನೆ ಇರಲಿಲ್ಲ. ಇವಾಗ ಈ ಕಡೆ ಬಂದೋರಿಂದ ಅಲ್ಲಿಗೆ ಹೋಗೋಕ್ಕೆ ಮನಸ್ಸಿಲ್ಲ. ಇಲ್ಲೇ ಆಟಾಡೋಣ, ಇಲ್ಲೇ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ. ನಮ್ಮಪ್ಪ ಮಾಡಿದ್ದು ಒಳ್ಳೇದೇ ಆಯಿತು. ಮೊದಲೆಲ್ಲ ಯಾಕಪ್ಪ ಮನೆ ಕಟ್ತೆ, ಸುಮ್ಮನೆ ದುಡ್ಡಂಡ ಮಾಡ್ತಿದ್ಯಾ, ಅಲ್ಲೆಲ್ಲ ಇದು ಮಾಡಿಕೊಂಡು ಅಂತ ಅಂತಿದ್ವಿ. ಇವಾಗ ಕಟ್ಟಿದ ಮೇಲೆ ನಾವು ಅಲ್ಲಿ ಹೋದ್ಮೇಲೆ ಒಂದಿನ ಇದ್ವಲ್ಲ, 1 ದಿನ 5 ದಿನ ಇರಬೇಕು, 5 ದಿನ ಇದ್ವಿ. ಕಳೆದಿದ್ದೇ ಗೊತ್ತಾಗಲಿಲ್ಲ ನಮಗೆ, ಅಲ್ಲಿದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ. ಹಾಗೆ ನನ್ನ ತಂಗಿ ಮಗಳು ಇಬ್ಬರು ಬಂದಿದ್ದರು. ಅಲ್ಲೇ ನಮ್ಮಪ್ಪ ಹೋಗಿ ಕರ್ಕೊಬಂದಿತ್ತು. ಊರ ಹತ್ರನೇ ಅಲ್ವಾ, ಬೆಳ್ಳೂರಲ್ಲೇ ಅವರು ಇರೋದು, ಅದರಿಂದ ಹೋಗಿ ಕರ್ಕೊಂಬಂದಿದ್ದು. ನನ್ನ ತಂಗಿ ಮಗಳಿಗೆ ತುಂಬ ಖುಷಿ. ಆ ಮೇಕೆ ಬಾ 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 ಅಂತ ಎಷ್ಟೋ ನಾನು ವೀಡಿಯೋ ಮಾಡ್ಬೇಕಾದ್ರೆ ನಗ್ತಾನೆ ಇಲ್ಲ, ಕೇಳ್ತಾ ಇಲ್ಲ. ಇಲ್ಲ ಅಂದರೆ ನನ್ನೇ ಹಿಡ್ಕೊಂಡ್ಬಿಟ್ಟವಳೆ, ನಡಿ ಹೋಗೋಣ ಅಂತ. ಹಿಂಸೆ ಸಖತ್ತಾಗಿ ಆಟ ಆಡಿದ್ಲು. ಮಕ್ಕಳಿಗಂದರೆ ಈ ಥರ ಎಲ್ಲ ಇಷ್ಟ ಆಗುತ್ತಲ್ವಾ. ಬೆಂಗಳೂರಲ್ಲಿ ಏನು ನೋಡಿರಲ್ಲ, ಅವ್ರ ಊರಲ್ಲೂ ಅಷ್ಟೇ ಆ ಥರ ಎಲ್ಲ ಏನೂ ಇರೋಲ್ಲ, ತೋಟ ಗೀಟ ಎಲ್ಲ ಇಲ್ಲ. ಬೆಳ್ಳೂರು ಸಿಟಿ ಥರ ಅದು, ಅಲ್ಲೇ ಅವರೇ, ಅದರಿಂದ ಇದೆಲ್ಲ ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಮಕ್ಕಳಿಗೆ ಆ ಕೋಳಿಗಳು, ಮೇಕೆಗಳು ಇವೆಲ್ಲ ನೋಡೋದೇ ಖುಷಿ. ಅವಳಿಗೆ ಸಖತ್ ಖುಷಿ ಆಗ್ಬಿಟ್ಟೈತೆ. ನನ್ನ ತಂಗಿನೂ ಬಂದಿರಲಿಲ್ಲ, ಯಾವಾಗಲೋ ಬಂದಿದ್ದು.
ಆಮೇಲೆ ಈ ಕಡೆಗೆಲ್ಲ ಬಂದೇ ಇಲ್ಲ ನಮ್ಮಪ್ಪ ಬಂದಾಗಿಂದ. ನಮ್ಮಪ್ಪ ಈಗ 1 ವರ್ಷದಿಂದ ಅಲ್ಲಿ ಹೋಗಿರೋದು. ಅದಕ್ಕೂ ಮುಂಚೆ ಕಟ್ಸ್ಬಿಟ್ಟು ಸುಮ್ಮನೆ ಎಲ್ಲ ಧೂಳು ಹಿಡ್ದೋಗ್ಬಿಟ್ಟಿತ್ತು. ನಮ್ಮೂರಲ್ಲೆಲ್ಲ ಏನೇ ಬೆಳೆದ್ರು ತಂದು ಕೊಡ್ತಾರೆ ನಮ್ಮ ಅಪ್ಪಂಗೆ. ಕಲ್ಲಂಗಡಿ ಹಣ್ಣೆಲ್ಲ ತಂದು ಕೊಟ್ಟಿದ್ರು. ಕಲ್ಲಂಗಡಿ ತಿಂದ್ಕೊಂಡು ಕುಯ್ಕೊಂಡು ತಿಂದು ಆಮೇಲೆ ತಿರ್ಗಾ ಇನ್ನು ಬಜ್ಜಿ ಮೆಣಸಿನ್ಕಾಯಿ ಅಂತೆ, ಸೌತೆಕಾಯಿ ಅಂತೆ, ಟೊಮೊಟೊ ಅಂತೆ ಇದೆಲ್ಲ ತಂದು ಕೊಡ್ತಾರೆ ನಮ್ಮ ಅಪ್ಪಂಗೆ. ಚೆನ್ನಾಗಿತ್ತು. ಎಲ್ಲ ತಂದುಕೊಟ್ಟು ತಿಂದು ಫುಲ್ ಎಂಜಾಯ್. ಪಪಾಯ ಎಲ್ಲ ಕುಯ್ಕೊಂಡು ತಿಂದು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು 2 ಪಪಾಯ. ಸಖತ್ ಸ್ವೀಟ್ ಐತೆ ನಮ್ಮ ಪಪಾಯ ಅಂತೂ. ಆದರೆ ಒಂದು ಕೆಟ್ಟೋಗ್ಬಿಟ್ಟಿತ್ತು. ಅದು ನೋಡಿ ತಗೋಬಿಡ್ಬೇಕು, ಇಲ್ಲಾಂದರೆ ಅಲ್ಲೇ ಹಾಳಾಗ್ಬಿಡುತ್ತೆ. ಇನ್ನೊಂದು ಚಿಕ್ಕದು ಪಪಾಯ ಇತ್ತು, ಅದು ತುಂಬ ಟೇಸ್ಟು, ಸಖತ್ ಸ್ವೀಟ್ ಇತ್ತು ಮಾತ್ರ. ಅಷ್ಟಿಷ್ಟ ಕಲ್ಲಂಗಡಿ ಹಣ್ಣು. ಕಟ್ಟೈತೆ ಆ ಕಡೆ ಕಟ್ಟು. ಇಲ್ಲೇನು ಬರಲ್ವ ಈ ಕಡೆ ಕಟ್ಟಿದ್ರೆ? ಏನು ಬರಲ್ಲ, ಕಟ್ಟು ಇವಾಗಿರೋ ಅವು ಬಿಚ್ಚಿಬಿಟ್ಬಿಡು, ಇದನ್ನ ಹಿಡ್ಕೊಂಬ ಈ ಕಡೆ. ಅಮ್ಮ ಅಮ್ಮ ಹೆಂಗೈತಿ ಏನು ಗೊತ್ತಾ, ತಾತ ಬಂದು ಅಜ್ಜಿ ತಾತ ಮೊಮ್ಮಕ್ಕಳು ಎಲ್ಲರೂ ಸೇರ್ಕೊಂಡು ಇವಾಗ ಮೇಕೆಗಳನ್ನ ಹಿಡ್ಕೊಂಡು ಮೇಯ್ಸೋಕೆ ಹೋಯ್ತವ್ರೆ. ಎಲ್ಲರೂ ಆ ಕಡೆಗೆ ಹಳ್ದೊಳಗೆ ಸೊಪ್ಪು ಚೆನ್ನಾಗಿ ಬಿಟ್ಟೈತಂತೆ. ಎಲ್ಲರೂ ಹೋಗಿ ಸೊಪ್ಪು ಮೇಯಿಸ್ಕೊಂಡು ಬರ್ತಾರೆ ಇವಾಗ. ಇಲ್ಲಿ ಕರೆಂಟ್ಸ್ ಲೈನ್ ಸರಿ ಮಾಡೋಕ್ಕಂತ ಹೋಗಿದ್ರು. ಅವ್ರಿಗೆ ಒಂದು ಗಿಳಿ ಸಿಕ್ಕಿತ್ತು ಪಾಪ. ಅದಕ್ಕೆ ಕತ್ತಿಗೆಲ್ಲ ಬಲೆ ಸಿಗಾಕೊಬಿಟ್ಟು ಹಿಂಸೆ ಪಡ್ತಿತ್ತು. ಇಲ್ಲಿ ಕರ್ಕೊಂಬಂದು ಸ್ವಲ್ಪ ಸುಧಾರಿಸೋಕ್ಕೆ ಅಂತ ಕಟ್ಟಾಕಿ ನೀರು ಕೊಟ್ಟಿದ್ದೀವಿ. ಕುಡಿಯೋದು ಬಿಟ್ಟು ಎಲ್ಲ ಚೆಲ್ತೈತೆ. ಎಲ್ಲ ಕೈಗೆಲ್ಲ ಕಚ್ಬಿಟ್ಟು ಅದು ಬಲೆ ಸಿಗಾಕೊಂಡು ಕತ್ತಿಗೆಲ್ಲ ಇಸ್ಕಾಕ್ಬಿಟ್ಟೈತೆ. ಆದ್ರೂ ಅದು ಒದ್ದಾಡೋಕ್ಕಾಯ್ತಿಲ್ಲ ಅಂದ್ರೆ ಅವರು ಬಿಡಿಸ್ತಾ ಇರೋರಿಗೆ ಕಚ್ಚಾಕ್ಬಿಡುತ್ತಲ್ಲ ಈ ಗಿಳಿ. ಪಾಪಚ್ಚಿ ಅವರು ಕಚ್ಚಿಸ್ಕೊಂಡು ರಕ್ತನೇ ಬಂತು ಅವಣ್ಣಂಗೆ. ನಾನು ನಮ್ಮಮ್ಮ ಇಬ್ಬರು ಸೇರಿ ಕಾಫಿ ಬೀಜನ ಒಣಗಿಸಿರೋದನ್ನ ಉಜ್ಜಿ ಕ್ಲೀನ್ ಮಾಡಿ ಎಲ್ಲ ಮಡಗ್ತಾಯಿದ್ದೀವಿ. ಆಗಲೇ ಮಳೆ ಬರೋ ಥರ ಆಗೈತೆ. ಮಳೆ ಶುರು ಆಯಿತು. ಚೆನ್ನಾಗಿದೆ. ಮಳೆ ಒಳಗೆ ಬಿದ್ದರೆ ಹೊಟ್ಟೆಲ್ಲ ನೆಂದೋಗ್ಬಿಡುತ್ತೆ. ಸ್ವಲ್ಪ ಮೇಕೆಗೂ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಹಂಗೆ ಎಲ್ಲ ತಳ್ಕೊಂಡು ವಾತಾವರಣಕ್ಕೂ ಆ ಮಳೆಗೂ ಚೆನ್ನಾಗಿತ್ತು. ಅದು ಬೇರೆ ಕರೆಂಟ್ ಇವತ್ತು ಕೊಟ್ಬಿಟ್ಟಿದ್ರು. ಲೈನ್ ಬಂದು ಸರಿ ಮಾಡಿದ್ರಲ್ವ, ಅದರಿಂದ ಕರೆಂಟ್ ಬಂದಿತ್ತು ಬೇಗನೆ. ಚೆನ್ನಾಗಿತ್ತು. ಒಂಥರ ಊರೆಲ್ಲ ಎಂಜಾಯ್ ಮಾಡ್ಕೊಂಡು ಮಕ್ಕಳೆಲ್ಲ ತುಂಬ ಖುಷಿಯಿಂದ ಇದ್ದರು. ಮಳೆ ಬಂದರೆ ಗಿಡ ಮರಗಳು ನೋಡೋದೇ ಒಂದು ಖುಷಿ. ಆ ಮಳೆಯಿಂದ ನಾವು ಬಾಳೆ ಹಾಕಿದ್ವಲ್ಲ, ನಾವು ಎಷ್ಟೇ ನೀರು ಹಾಕಿದ್ರೂ ಆ ಬಾಳೆಗೆ ಮಳೆಯಿಂದ ಬರುತ್ತಲ್ಲ, ಆ ನೀರಿಂದ ಆ ಬಾಳೆಗಳು ಚೆನ್ನಾಗಿ ಚಿಗುರೊಡಿತವೆ. ಚೆನ್ನಾಗಿ ಬಂದಿದ್ದು ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಊರಲ್ಲಿ. ಇದೆಲ್ಲ ಮರಗೆಣಸು ಮರ ನಮ್ಮಪ್ಪ ಹಾಕಿರೋದೆ. ಮರಗೆಣಸು, ಈ ಕಡೆ ಬಟರ್ ಫ್ರೂಟು ಎಲ್ಲ ಹಾಕಿದ್ದಾರೆ. ತುಳಸಿ ಗಿಡ ಮಾತ್ರ ಸಕ್ಕತ್ತಾಗಿ ಬಂದೈತೆ. ಬರೀ ನೀರಿಂದನೇ ಚೆನ್ನಾಗಿ ತುಳಸಿ ಉಟ್ಕೊಂಡೈತೆ. ಅಲ್ಲೇ ಬಿಡೋ ಮೆಣಸಿನ್ಕಾಯಿ, ಅಲ್ಲೇ ಬಿಡೋ ಪುದೀನ, ಅಲ್ಲೇ ಬಿಡೋ ಕೊತ್ತಂಬರಿ ಇದೆಲ್ಲ ಕಿತ್ಕೊಂಬಂದು ಅಡುಗೆ ಮಾಡೋ ರುಚಿನೇ ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿ ಮಾಡಿತ್ತು ನಮ್ಮಮ್ಮ ಅಡುಗೆನ. ಹೆಂಗೆ ಕಳೀತು 5 ದಿನ ಅಂತಲೇ ಗೊತ್ತಾಗಲಿಲ್ಲ. ಈಗಾಗಲೇ ಬೆಂಗಳೂರಿಗೆ ಬರೋ ಟೈಮ್ ಆಗೋಯ್ತಲ್ಲ. ಬರ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊಪ್ಪು ಗಿಪ್ಪು ಎಲ್ಲ ಕಿತ್ಕೊಂಡು, ಮೆಣಸಿನ್ಕಾಯಿ ಅಂತೆ ಅದು ಎಲ್ಲ ಕಿತ್ಕೊಂಡು ಬರ್ತಾ ಇದ್ದೀವಿ. ಬಾಯ್ ಮಾಡಿಬಿಟ್ಟು ಊರಿಗೆ ನೆಕ್ಸ್ಟ್ ಹಬ್ಬ ಮುಗಿಸ್ಕೊಂಡು ಹೋಗ್ತೀವಿ. ಅವಾಗವಾಗ ಫಾರ್ಮ್ ಹೌಸ್ಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಬರ್ತಾಯಿದ್ರೆ ಅದ್ರ ಖುಷಿನೇ ಒಂಥರ ಚೆನ್ನಾಗಿರುತ್ತೆ. ಹಂಗೆ ಹೋಗ್ತಾ ನಮ್ಮಮ್ಮ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಲ್ಲು ಮುಳ್ಳಲ್ಲಿ ಬರೋಕ್ಕಾಗಲ್ಲ, ಕಲ್ಲಲ್ವಾ, ಗಾಡೀಲಿ ಕುಂತ್ಕೊಡ್ತಾ ಇದಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಮೊದಲೇ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಗಾಡೀಲಿ ಬರ್ತಾ ಇದ್ದೀವಿ. ನಮ್ಮಪ್ಪ ಅಲ್ಲಿ ಉಳ್ಕೊಪ್ಲು ತೋರಿಸ್ತಾ ಇದ್ದಾರೆ ನೋಡಿ. ನಮ್ಮದು ಉಳ್ಕೊಪ್ಲು ಅಲ್ಲಿರೋದು. ವಿಡಿಯೋ ಮಾಡೋಕ್ಕಾಗಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಟೈಮ್ ಆಗಿತ್ತಲ್ಲ, ಬಿಸಿಲಲ್ಲಿ ಯಾರು ಅಷ್ಟು ದೂರ ಹೋಗೋದು ಅಂದ್ಬಿಟ್ಟು ಹಂಗೆ ಗಾಡಿಗೆ ಬಂದ್ಬಿಟ್ವಿ. ನಮ್ಮ ಉಳ್ಕೊಪ್ಲಲ್ಲಿ ಹುಲ್ಲೆಲ್ಲ ಹಾಕಿರ್ತೀವಿ. ಜೊತೆಗೆ ಒಂದು ಹುಣಸೆ ಮರ ಐತೆ ನಮ್ಮದೇ. ಆ ಹುಣಸೆ ಮರದಲ್ಲಿ ಹುಣಸೆ ಮರ ಸಕ್ಕತ್ತಾಗಿರ್ತವೆ. ಆ ತಾತದ ಬಂದಿತ್ತು. ಯಾವ ತಾತ? ಅದೇನೋ ಪಪ್ಪಾಯ ತಗೊಂಡಿತ್ತು ಇಲ್ಲ, ಅಲ್ಲೇ ಮಾಡಿ ಹಣ್ಣಾಗೋಗ್ಬಿಟ್ಟಿತ್ತು. ಯಾವ ತಾತ? ಅದೇ ಬಂದಿತ್ತಲ್ಲಮ್ಮ ಸೈಕಲಲ್ಲಿ. ದೇವಸ್ಥಾನ, ಭೈರವನ ದೇವಸ್ಥಾನ ಆ ಕಡೆಗೆ ಚೆನ್ನಕೇಶವ ಮತ್ತು ಮಾರಮ್ಮ ದೇವರು ಆ ಕಡೆ ಇದೆ. ಹಂಗೆ ಬರ್ತಾ ಮುಂದೆಗಡೆ ಸ್ಕೂಲು, ನಮ್ಮೂರಿನ ಸ್ಕೂಲ್ ಇದು, ಸರ್ಕಾರಿ ಪ್ರಾಥಮಿಕ ಶಾಲೆ. ಅದು
ಎಷ್ಟನೇ ಕ್ಲಾಸಿಂದ ಒಂದು 4ನೇ ಕ್ಲಾಸ್ ತನಕ ಅಷ್ಟೇ ಇರೋದಿಲ್ಲ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಒಡರಲ್ಲಿ ಗೇಟ್ ಐತೆ, ಗೇಟ್ ಹತ್ರ ಇನ್ನೊಂದು ಸ್ಕೂಲ್ ಐತೆ, ಆ ಸ್ಕೂಲು ಆ ಕಡೆಗೆ ಆ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಇದೆಲ್ಲ ಒಂಥರ ಇಲ್ಲಿಂದ ಗೇಟಿಂದ ಹೋಗೋದೇ ಒಂಥರ ಕಷ್ಟ. ಗಾಡಿಗಳಿರಬೇಕು, ಯಾವ ಬಸ್ಸು ಹೋಗಲ್ಲ ನಮ್ಮೂರಿಗೆ, ನಾವು ಗಾಡಿ ಇಟ್ಕೊಂಡಿರಬೇಕು, ಯಾರಾದರೂ ಬಂದು ಕರ್ಕೊಂಡು ಹೋಗಬೇಕು. ಬಸ್ಗಳು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮೂರಿಗೆ. ಯಾರು ಬಸ್ ಇರ್ತಂತೆ ಅವಾಗ ಯಾರು ಎಲ್ಲರೂ ಗಾಡೀಲಿ ಹೋಗೋದು ಅಭ್ಯಾಸ ಮಾಡ್ಕೊಬಿಟ್ಟು 5 ರೂಪಾಯಿ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇವಾಗ ಆರಾಮಾಗಿ ಹೋಗ್ಬೋದಾಗಿತ್ತು. ಗಾಡಿಗೆ ಪೆಟ್ರೋಲ್ ಹಾಕ್ಸೋ ಬದಲು ಆರಾಮಾಗಿ 5 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಹೋಗ್ಬೋದಾಗಿತ್ತಾ. ಬೇಡ ಅಂದ್ಬಿಟ್ಟು ತೆಗೆಸ್ಬಿಟ್ಟು ಇವಾಗ ಎಲ್ಲರೂ ನಡ್ಕೊಂಡೇ ಹೋಗಬೇಕು ಗೇಟಿಂದ. ಊರೊಳಕ್ಕೆ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಒಳಕ್ಕೆ ನಮ್ಮ ಒಳಗಡೆ ಇರೋ ತೋಟಕ್ಕೆ ಅಲ್ಲಿಗೆ ಹೋಗಕ್ಕೆ ಇನ್ನೂ ಜಾಸ್ತಿ ದೂರ ಆಗುತ್ತೆ. ಇದೆಲ್ಲ KEB ಕರೆಂಟ್ಗೋಸ್ಕರ ಎಲ್ಲ ಹಾಕಿರೋದಿದ್ದು.